ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ ಬ್ರಿಡ್ಜ್ ಕೋರ್ಸ್ ಪರೀಕ್ಷೆಯ ಸಾಫಲ್ಯ ಪರೀಕ್ಷೆ ಅಂದರೆ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ನೋಡೋಣ. ಆಲ್ರೆಡಿ ನಾನು ಪ್ರೀ ಟೆಸ್ಟ್ ಕ್ವಶನ್ ಪೇಪರನ್ನು ಹಾಕಿದ್ದೆ. ಸೊ ಯಾರಿಗೆಲ್ಲ PDF ಬೇಕನ್ನೋರು 99640507 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ನೀವು ಬಯೂ ಸಹಿತ ಮಾಡ್ಬೋದು. ಸೊ ಈ ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಅವೈಲೇಬಲ್ ಮಾಡ್ತಾರೆ. ಎಲ್ಲ DSCRT ಅವರು ಕೊಟ್ಟಿರ್ತಕ್ಕಂಥ 10 ಕಲಿಕಾ ಫಲಗಳ ಆಧಾರದ ಮೇಲೆ ಹಿಂದಿನ ತರಗತಿಯ ಇಟ್ ಮೀನ್ಸ್ 6th ಸ್ಟ್ಯಾಂಡರ್ಡಲ್ಲಿರ್ತಕ್ಕಂಥ ಕನ್ನಡ ಟೆಕ್ಸ್ಟ್ ಬುಕ್ಕು ಮತ್ತು LBA ಎರಡನ್ನು ಉಪಯೋಗಪಡಿಸಿಕೊಂಡು ಉತ್ತಮ ಗುಣಮಟ್ಟದ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಮೊದಲ ಪ್ರಶ್ನೆ, ಕೆಳಗಿನ ಗದ್ಯ ಭಾಗ ಓದಿಕೊಂಡು ಅದರ ಅರ್ಥವನ್ನು ಮಿತಗೊಳಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಗದ್ಯ ಭಾಗ ಕೊಟ್ಟಿದ್ರು. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಾಗಿದ್ದರು. ಅವರ ಮೂಲ ಹೆಸರು ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜು. ಅವರು 200ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರಿಗೆ ಭಾರತದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಲಭಿಸಿದೆ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಅವರ ಅಪಾರ ಕೊಡುಗೆ ನೀಡಿದ್ದಾರೆ. ಇದನ್ನು ಮಿತಗೊಳಿಸಿ ಬರೆದಾಗ ಏನಾಗಬಹುದಂದರೆ, ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಲನಚಿತ್ರರಂಗದ ಶ್ರೇಷ್ಠ ನಟರಾಗಿದ್ದು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಮಹತ್ತರವಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಲಭಿಸಿದ್ದು ಅವರು ಕನ್ನಡಿಗರ ಹೆಮ್ಮೆಯ ವ್ಯಕ್ತಿಯಾಗಿದ್ದಾರೆ ಅಂತ ಬರೆದ್ರೂ ಕೂಡ ಸಾಕು. ನೆಕ್ಸ್ಟ್ ಒನ್, 2ನೇ ಪ್ರಶ್ನೆ, ಕೆಳಗಿನ ಗದ್ಯಭಾಗ ಓದಿ ಅರ್ಥ ಮಾಡಿಕೊಂಡು ಕೊಟ್ಟ ಪ್ರಶ್ನೆಗೆ ಉತ್ತರಗಳನ್ನು ಬಡಿಬೇಕು. ಗದ್ಯಭಾಗ, ಬೇಸಿಗೆ ವರ್ಷದಲ್ಲಿನ ಅತ್ಯಂತ ಬಿಸಿಯಾದ ಋತುವಾಗಿದೆ. ಈ ಸಮಯದಲ್ಲಿ ಜನರು ತಂಪು ಪಾನೀಯಗಳು ಮತ್ತು ಹಣ್ಣುಗಳನ್ನು ಹೆಚ್ಚು ಸೇವಿಸ್ತಾರೆ. ಬೇಸಿಗೆಯಲ್ಲಿ ಶಾಲೆಗಳಿಗೆ ಸಾಮಾನ್ಯವಾಗಿ ರಜೆ ನೀಡಲಾಗ್ತಿದೆ. ಪ್ರಶ್ನೆ, ವರ್ಷದಲ್ಲಿನ ಅತ್ಯಂತ ಬಿಸಿಯಾದ ಋತು ಯಾವುದು ಅಂತ ಕೇಳಿದ್ದಾರೆ. ಸೊ ವರ್ಷದ ಅತ್ಯಂತ ಬಿಸಿಯಾದ ಋತು ಅದು ಬೇಸಿಗೆ ಋತು. ನೆಕ್ಸ್ಟ್ ಒನ್, ಪ್ರಶ್ನೆ 3, ನಿಮ್ಮ ಸುತ್ತಮುತ್ತ ನಡೆಯುವ ಜಾತ್ರೆಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಕಿಕ್ಕೇರಮ್ಮನ ಜಾತ್ರೆ, ದೇವಗಿರಿ ಜಾತ್ರೆ, ಗವಿರಂಗನಾಥ ಸ್ವಾಮಿ ಜಾತ್ರೆ, ಮೇಲುಕೋಟೆ ಜಾತ್ರೆ ಮತ್ತು ನಂಜನಗೂಡು ಜಾತ್ರೆ ಇವೆಲ್ಲವುಗಳು ಕೂಡ ಸುತ್ತಮುತ್ತ ನಡೀತಕ್ಕಂಥ ಜಾತ್ರೆಗಳಲ್ಲಿ ಉದಾಹರಣೆಗಳು. ಪ್ರಶ್ನೆ 4, ಕೆಳಗೆ ಕೊಟ್ಟಿರುವ ಒಗಟನ್ನು ಬಿಡಿಸಬೇಕು. ಸೂಜಿಗಿಂತ ಸಣ್ಣ ಕಾಗೆಗಿಂತ ಕಪ್ಪು ಅಂತ ಕೇಳಿದರೆ ಆನ್ಸರ್ ಈಸ್ ಕೂದಲು. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ ಅಂತ ಕೇಳಿದರೆ ಸೊ ದ ಆನ್ಸರ್ ಈಸ್ ಮೊಟ್ಟೆ. ಪ್ರಶ್ನೆ 5, ಸೂರ್ಯನಿಂದ ನಾವು ಯಾವ ಯಾವ ಪಾಠವನ್ನು ಕಲಿಬೇಕು? ಸೂರ್ಯನಿಂದ ಕಲಿಯಬೇಕಾದ ಅಂಶಗಳು ಹಲವಾರು. ಸೂರ್ಯದಂತೆ ಮರೆಯದೆ ನಮ್ಮ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಾ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂಬ ಅಂಶಗಳನ್ನು ನಾವು ಕಲಿಬೇಕು. ಪ್ರಶ್ನೆ 6, ನುಡಿಗಟ್ಟಿನ ಅರ್ಥ ಬರೀರಿ, ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಿ. ಎತ್ತಿದ ಕೈ, ಇದರ ಅರ್ಥ ಪ್ರವೀಣ. ವಿರಾಟ್ ಕೊಹ್ಲಿ ಅವರದು ಕ್ರಿಕೆಟ್ ಆಟದಲ್ಲಿ ಎತ್ತಿದ ಕೈ. ಕೊರಳು ಹಿಂಡು, ಇದರ ಅರ್ಥ ನೊಂದುಕೊಳ್ಳು. ರಸ್ತೆ ಅಪಘಾತದ ದೃಶ್ಯ ನೋಡಿ ಕೊರಳು ಹಿಂಡಿ ಬಂತು ಅಂತ ಬರೀಬೋದು. ಪ್ರಶ್ನೆ 9, ಚಿತ್ರ ವೀಕ್ಷಿಸಿ ಅಭಿಪ್ರಾಯವನ್ನು ಬರೀರಿ ಅಂತ ಕೇಳಿದರೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಚಿತ್ರ ಇತ್ತು. ಭಾಳ ಸೃಜನಾತ್ಮಕವಾಗಿ ಮತ್ತು ಮೌಲಿಕವಾಗಿರ್ತಕ್ಕಂಥ ಉತ್ತರಗಳನ್ನು ಇಲ್ಲಿ ನಿರೀಕ್ಷೆ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಒಂದು ಹುಡುಗಿ ಗಿಡಗಳಿಗೆ ಆರೈಕೆ ಮಾಡ್ತಾ ಇದ್ದಾಳೆ. ಅವಳು ಹೊಲದಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ನೆಡುತ್ತಿದ್ದಾಳೆ. ಗಿಡಗಳು ನಮ್ಮ ಪರಿಸರವನ್ನು ಹಸಿರಾಗಿಸ್ತವೆ. ಗಿಡಗಳು ನಮಗೆ ಆಮ್ಲಜನಕ ಮತ್ತು ನೆರಳನ್ನು ನೀಡ್ತವೆ. ನಾವು ಎಲ್ಲರೂ ಗಿಡಗಳನ್ನು ನೆಟ್ಟು ಪೋಷಿಸಬೇಕು, ಬೆಳೆಸಬೇಕು ಅಂತ ಬರೆದ್ರೆ ಸಾಕು. 8ನೇ ಪ್ರಶ್ನೆ, ಕೆಳಗಿನ ಪದಗಳ ಶುದ್ಧ ರೂಪ ಬರೀರಿ. ಸ್ವಾತಂತ್ರ್ಯ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಸ್ವಾತಂತ್ರ್ಯ. ಅಂಧರ ಅಂತ ಇದೆ, ಅದು ಹಂದರ ಅಂತಕ್ಕಂಥದ್ದು ಏನಾಗಬೇಕಾಗಿತ್ತು, ಕರೆಕ್ಟಾಗಿರ್ತಕ್ಕಂಥ ಉತ್ತರ ಬರೀಬೇಕು. ಪ್ರಶ್ನೆ 9, ತಾಯಿಗೆ ಪತ್ರ ಬರೆಯುವಾಗ ಬಳಸೋ ಸಂಬೋಧನೆ ಯಾವುದು? ಪೂಜ್ಯ ತಾಯಿಯವರಿಗೆ ಅಥವಾ ಪೂಜ್ಯ ಮಾತೋಶ್ರೀಯವರಿಗೆ ಅಂತ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ತಾಯಿಗೆ ಬರೀತಕ್ಕಂಥ ಸಂದರ್ಭದಲ್ಲಿ ಸಂಬೋಧನೆಯನ್ನು ಬಳಸ್ತೀವಿ. ಪ್ರಶ್ನೆ 10, ಕೆಳಗಿನ ಚಿತ್ರ ವೀಕ್ಷಿಸಿ ಊಹಿಸಿಕೊಂಡು ಸಂಭಾಷಣೆಯನ್ನು ಬರೀಬೇಕಾಗಿತ್ತು. ಇಲ್ಲಿ ಒಬ್ಬ ಅಂಗಡಿಯವನು ಮತ್ತು ಗ್ರಾಹಕ ಅಂತ ನಾವು ಊಹಿಸಿಕೊಂಡು ಇಲ್ಲಿ ಸಂಭಾಷಣೆಯನ್ನು ಬರೆದಿದ್ದೀನಿ. ನೋಡಿ ಉತ್ತರ ಗ್ರಾಹಕ ಮತ್ತು ಹಣ್ಣು ಮಾರುವವರ ನಡುವಿನ ಸಂಭಾಷಣೆ. ಗ್ರಾಹಕ, ನಮಸ್ಕಾರ ಅಣ್ಣ, ಯಾವ್ಯಾವ ಹಣ್ಣುಗಳಿವೆ? ಹಣ್ಣು ಮಾರುವವ, ನಮಸ್ಕಾರ ಸರ್, ಸೇಬು, ಬಾಳೆಹಣ್ಣು, ದ್ರಾಕ್ಷಿ ಮತ್ತು ಕಿತ್ತಳೆ ಹಣ್ಣುಗಳಿವೆ. ಗ್ರಾಹಕ, ಸೇಬು ಹಣ್ಣಿನ ಬೆಲೆ ಎಷ್ಟು? ಹಣ್ಣು ಮಾರುವವ, 1 ಕೆಜಿಗೆ ರೂಪಾಯಿ 120. ಗ್ರಾಹಕ, ಸರಿ, 1 ಕೆಜಿ ಸೇಬು ಮತ್ತು 1 ಡಜನ್ ಬಾಳೆಹಣ್ಣು ಕೊಡಿ. ಹಣ್ಣು ಮಾರುವವ, ಸರಿ ಸರ್, ಇನ್ನೇನಾದರೂ ಬೇಕೇ? ಗ್ರಾಹಕ, ಬೇಡ, ಒಟ್ಟು ಎಷ್ಟು ಆಯಿತು? ಹಣ್ಣು ಮಾರುವನು, ಒಟ್ಟು 180 ಆಯಿತು. ಗ್ರಾಹಕ, ಇಲ್ಲಿದೆ ಹಣ. ಹಣ್ಣು ಮಾರುವನು ಹೇಳ್ತಾನೆ, ಧನ್ಯವಾದಗಳು ಸರ್, ಮತ್ತೆ ಬನ್ನಿ. ಇಷ್ಟು ನಾವು ಏನು ಮಾಡಿದ್ದೀವಿ ಅಂತಂದರೆ 7th ಸ್ಟ್ಯಾಂಡರ್ಡ್ದಲ್ಲಿರ್ತಕ್ಕಂಥ ಕನ್ನಡದ
ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಕಲಿಕಾ ಫಲಗಳ ಮೇಲೆ ಹಾಕಿದ್ದೀವಿ. ತುಂಬ ಉತ್ತಮವಾಗಿರ್ತಕ್ಕಂಥ ಬೆಸ್ಟ್ ಕ್ವಶನ್ ಪೇಪರ್ ರೆಡಿ ಮಾಡಿದ್ದಾರೆ. ಸೊ PDF ಬೇಕಾದರೆ 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪರ್ಚೇಸ್ ಮಾಡ್ಬೋದು. 7ನೇ ತರಗತಿಯ 6 ವಿಷಯಗಳಲ್ಲಿ ಅಂದರೆ ಭಾಷೆ ಮತ್ತು ಗಣಿತದಲ್ಲಿ ಫಸ್ಟ್ 1 to 4 FLNಗೆ ಸಂಬಂಧಪಟ್ಟಂತೆ, 5 to 10 ಏನಾಗಿದೆಪ್ಪ ಅಂತಂದರೆ ಕಲಿಕಾ ಫಲಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇದ್ದಾವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.